ವೀಕ್ಷಕರೇ ನಮಸ್ಕಾರ, ಜನರಲ್ ಟಿವಿ ಕನ್ನಡಕ್ಕೆ ಸ್ವಾಗತ. ಭಾರತದ ಪುಣ್ಯ ಭೂಮಿಯಲ್ಲಿ ಅದೆಷ್ಟೋ ಪವಿತ್ರ ಕ್ಷೇತ್ರಗಳಿವೆ. ಆದರೆ ದಕ್ಷಿಣದ ಕಾಶಿ ಅಂತಾನೆ ಕರೆಯಲ್ಪಡುವ ರಾಮೇಶ್ವರಂಗೆ ಇರುವ ಮಹತ್ವ ಬೇರೆ ಥರದ್ದು. ಇದು ಕೇವಲ ಒಂದು ಪ್ರವಾಸಿ ತಾಣವಲ್ಲ, ಇದು ಭಕ್ತಿ, ಮುಕ್ತಿ ಮತ್ತು ಇತಿಹಾಸದ ಸಂಗಮ. ತ್ರೇತಾಯುಗದಲ್ಲಿ ಸಾಕ್ಷಾತ್ ಶ್ರೀರಾಮಚಂದ್ರನೇ ಸ್ಥಾಪಿಸಿದ ಲಿಂಗವಿರುವ ಈ ಪುಣ್ಯಕ್ಷೇತ್ರದ ಕುರಿತು ನಿಮಗೆಷ್ಟು ಗೊತ್ತು? ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಾವು ರಾಮೇಶ್ವರಂನ ಭವ್ಯ ಇತಿಹಾಸ, ಜ್ಯೋತಿರ್ಲಿಂಗದ ಉದ್ಭವದ ರಹಸ್ಯ ಹಾಗೂ ಇಲ್ಲಿನ 22 ಪವಿತ್ರ ತೀರ್ಥಗಳ ಮಹತ್ವವನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ರಾಮೇಶ್ವರಂನ ಭೌಗೋಳಿಕ ಮತ್ತು ಧಾರ್ಮಿಕ ಪ್ರಾಮುಖ್ಯತೆ. ತಮಿಳುನಾಡಿನ ರಾಮನಾಥಪುರಂ ಜಿಲ್ಲೆಯಲ್ಲಿರುವ ಒಂದು ಸಣ್ಣ ದ್ವೀಪವೇ ಈ ರಾಮೇಶ್ವರಂ. ಭಾರತದ 4 ಪ್ರಮುಖ ಧಾಮಗಳಲ್ಲಿ ಇದು ಕೂಡ ಒಂದು. ಉತ್ತರದಲ್ಲಿ ಕಾಶಿ ವಿಶ್ವನಾಥನ ದರ್ಶನ ಪಡೆದವರು ದಕ್ಷಿಣದಲ್ಲಿ ರಾಮೇಶ್ವರಂನ ದರ್ಶನ ಪಡೆಯಲೇಬೇಕು ಅನ್ನುವುದು ಹಿಂದೂ ಧರ್ಮದ ಒಂದು ಅಚಲ ನಂಬಿಕೆ. ಇಲ್ಲಿನ ವಿಶೇಷತೆ ಏನಂದರೆ, ಬಂಗಾಳ ಕೊಲ್ಲಿ ಹಾಗೂ ಹಿಂದೂ ಮಹಾಸಾಗರ ಸಂಧಿಸುವ ಧನುಷ್ಕೋಡಿ ಎಂಬ ಅದ್ಭುತ ಜಾಗ ಈ ರಾಮೇಶ್ವರಂನಲ್ಲಿದೆ. ರಾಮೇಶ್ವರಂನ ಐತಿಹಾಸಿಕ ಹಿನ್ನೆಲೆ ಹಾಗೂ ಶ್ರೀರಾಮಚಂದ್ರನ ಆಗಮನ. ರಾಮೇಶ್ವರಂನ ಇತಿಹಾಸ ರಾಮಾಯಣದ ಕಾಲಕ್ಕೆ ಹೋಗುತ್ತೆ. ರಾವಣನನ್ನ ಸಂಹರಿಸಿ ಸೀತಾದೇವಿಯನ್ನ ಕರೆತರುವಾಗ ಶ್ರೀರಾಮನು ಈ ತೀರಕ್ಕೆ ಬರ್ತಾನೆ. ರಾವಣನು ಒಬ್ಬ ಬ್ರಾಹ್ಮಣನಾಗಿದ್ದರಿಂದ, ಅಂದರೆ ಪುಲಸ್ತ್ಯ ಬ್ರಹ್ಮನ ಮೊಮ್ಮಗ ಆಗಿದ್ದರಿಂದ ಅವನನ್ನು ಕೊಂದಿದ್ದಕ್ಕಾಗಿ ರಾಮನಿಗೆ ಬ್ರಹ್ಮ ಹತ್ಯಾ ದೋಷ ತಟ್ಟುತ್ತೆ. ಈ ಪಾಪದಿಂದ ಮುಕ್ತಿ ಹೊಂದೋದಕ್ಕೆ ರಾಮ ಶಿವನ ಆರಾಧನೆ ಮಾಡಬೇಕು ಅಂತ ಅಗಸ್ತ್ಯ ಮುನಿಗಳು ಸೂಚಿಸಿರ್ತಾರೆ. ಆ ಕಾರಣಕ್ಕಾಗಿ ರಾಮ ಈ ಒಂದು ಐತಿಹಾಸಿಕ ರಾಮೇಶ್ವರಂ ಸ್ಥಳಕ್ಕೆ ಆಗಮಿಸ್ತಾರೆ. ಜ್ಯೋತಿರ್ಲಿಂಗದ ಉದ್ಭವ ಮತ್ತು 2 ಲಿಂಗಗಳ ರಹಸ್ಯ. ಶಿವಲಿಂಗವನ್ನ ಪ್ರತಿಷ್ಠಾಪಿಸಲು ಶುಭ ಮುಹೂರ್ತ ನಿಗದಿಯಾಗಿರುತ್ತೆ. ಕೈಲಾಸದಿಂದ ಲಿಂಗವನ್ನ ತರೋದಕ್ಕೆ ರಾಮನು ಹನುಮಂತನನ್ನ ಕಳುಹಿಸ್ತಾನೆ. ಆದರೆ ಹನುಮಂತ ಬರಲು ತಡವಾದಾಗ ಸೀತಾದೇವಿ ಸಮುದ್ರದ ಮರಳಿನಿಂದಲೇ ಒಂದು ಸುಂದರವಾದ ಲಿಂಗವನ್ನು ರೆಡಿ ಮಾಡ್ತಾಳೆ. ಇದೇ ರಾಮಲಿಂಗವಾಗುತ್ತೆ. ಅಷ್ಟರಲ್ಲಿ ಹನುಮಂತನು ಕೈಲಾಸದಿಂದ ಲಿಂಗವನ್ನು ಹೊತ್ತು ತಂದಿರ್ತಾನೆ. ತಾನು ತಂದ ಲಿಂಗವನ್ನು ಯಾಕೆ ಪ್ರತಿಷ್ಠಾಪಿಸಲಿಲ್ಲ ಅಂತ ಹನುಮಂತನಿಗೆ ಬೇಸರವಾದಾಗ ರಾಮನು ಅವನ ಸಮಾಧಾನಕ್ಕಾಗಿ ಹನುಮಂತ ತಂದ ಲಿಂಗವನ್ನೇ ಮೊದಲು ಇಲ್ಲಿ ಪೂಜಿಸಬೇಕು ಅಂತ ಆದೇಶಿಸ್ತಾನೆ. ಇವತ್ತಿಗೂ ಕೂಡ ರಾಮೇಶ್ವರಂನಲ್ಲಿ ಹನುಮಂತ ತಂದ ವಿಶ್ವಲಿಂಗಕ್ಕೆ ಮೊದಲ ಪೂಜೆ ನಡೆಯುತ್ತೆ. ಆನಂತರ ರಾಮಲಿಂಗನಿಗೆ ಪೂಜೆ ಸಲ್ಲಿಕೆಯಾಗುತ್ತೆ. ದೇವಾಲಯದ ವಾಸ್ತುಶಿಲ್ಪ ಮತ್ತು ವಿಶ್ವದ ಅತಿ ಉದ್ದದ ಕಾರಿಡಾರ್. ಈಗಿರುವ ರಾಮನಾಥ ಸ್ವಾಮಿ ದೇವಾಲಯವು ದ್ರಾವಿಡ ವಾಸ್ತುಶಿಲ್ಪದ ಅದ್ಭುತ. ಇಲ್ಲಿನ 3ನೇ ಪ್ರಾಕಾರ, ಅಂದರೆ ವಿಶ್ವದಲ್ಲೇ ಅತಿ ಉದ್ದದಾದದ್ದು 3ನೇ ಕಾರಿಡಾರ್ ಏನಿದೆಯಲ್ಲ, ಅದು ಇಡೀ ವಿಶ್ವದಲ್ಲೇ ಅತಿ ಉದ್ದವಾದ ಕಾರಿಡಾರ್ ಅನಿಸ್ಕೊಂಡಿದೆ. ಸುಮಾರು 1212 ಸುಂದರ ಕೆತ್ತನೆಯ ಕಂಬಗಳು ಈ ಕಾರಿಡಾರ್ನಲ್ಲಿವೆ. 12ನೇ ಶತಮಾನದಿಂದ 19ನೇ ಶತಮಾನದವರೆಗೂ ವಿವಿಧ ರಾಜವಂಶಗಳು, ವಿಶೇಷವಾಗಿ ಪಾಂಡ್ಯ ರಾಜರು ಮತ್ತು ರಾಮನಾಥಪುರಂನ ಸೇತುಪತಿ ರಾಜರು ಈ ದೇವಾಲಯವನ್ನು ಅಭಿವೃದ್ಧಿಪಡಿಸಿರ್ತಾರೆ. 22 ಪವಿತ್ರ ತೀರ್ಥಗಳ ಸ್ನಾನದ ಮಹತ್ವ. ಇನ್ನು ರಾಮೇಶ್ವರಂಗೆ ಹೋದವರು ಕೇವಲ ದೇವರ ದರ್ಶನ ಮಾಡಿದರೆ ಸಾಲೋದಿಲ್ಲ. ಈ ದೇವಾಲಯದ ಆವರಣದಲ್ಲಿರುವ 22 ಪವಿತ್ರ ಬಾವಿಗಳಲ್ಲಿ, ಅಂದರೆ ತೀರ್ಥಗಳಲ್ಲಿ ಸ್ನಾನ ಮಾಡಬೇಕು. ಪ್ರತಿಯೊಂದು ಬಾವಿಯ ನೀರು ಬೇರೆ ಬೇರೆ ರುಚಿಯನ್ನು ಹೊಂದಿರುವುದು ಪ್ರಕೃತಿಯ ವಿಸ್ಮಯವಾಗಿದೆ. ಮೊದಲನೆಯದು ಮಹಾಲಕ್ಷ್ಮಿ ತೀರ್ಥವಾದರೆ ಕೊನೆಯದು ಕೋಟಿ ತೀರ್ಥ. ಈ ಸ್ನಾನದಿಂದ ಶರೀರ ಮತ್ತು ಮನಸ್ಸು ಶುದ್ಧವಾಗುತ್ತೆ ಎನ್ನುವ ನಂಬಿಕೆ ಇದೆ. ರಾಮೇಶ್ವರಂ ಅಂದರೆ ಕೇವಲ ಕಲ್ಲು ಗುಡಿಯಲ್ಲ, ಅದು ಭಾರತದ ಏಕತೆಯ ಸಂಕೇತ. ರಾಮ ಮತ್ತು ಶಿವನ ನಡುವಿನ ಅಭೇದ ಸಂಬಂಧಕ್ಕೆ ಇದು ಸಾಕ್ಷಿ. ನೀವು ಒಮ್ಮೆ ಆದರೂ ಕೂಡ ರಾಮೇಶ್ವರಂಗೆ ಭೇಟಿ ನೀಡಿ ಅಲ್ಲಿನ ಆಧ್ಯಾತ್ಮಿಕ ಶಕ್ತಿಯನ್ನು ಅನುಭವಿಸಿ. ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ವಿಡಿಯೋನ ಹಂಚಿಕೊಳ್ಳಿ. ಇಂತಹ ಮತ್ತಷ್ಟು ಪುಣ್ಯಕ್ಷೇತ್ರಗಳ ಬಗ್ಗೆ ತಿಳಿಯೋದಕ್ಕೆ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಓಂ ನಮಃ ಶಿವಾಯ.